ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟ್ಯಾಲೆಂಟ್ ಡಿಶ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಈರುಳ್ಳಿ ಪಕೋಡನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈರುಳ್ಳಿ ಪಕೋಡ ಇದು ಗುಂಡುಗೂ ಬರುತ್ತೆ. ಇದನ್ನು ನಾನು ತೋರಿಸ್ತಾ ಇರೋದು ಈಗ ಪುಡಿ ಪುಡಿಯಾಗಿ, ಅಂದರೆ ಶೇಪ್ಲೆಸ್ ಆಗಿರುತ್ತೆ. ಆ ಥರ ಪಕೋಡನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಈರುಳ್ಳಿ ಪಕೋಡನ. ಫ್ರೆಂಡ್ಸ್, ಮೊದಲು ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಡ್ಕೊಳ್ಳಿ. ಕಡಲೆ ಹಿಟ್ಟು 1 ಬೌಲು, ಅಕ್ಕಿ ಹಿಟ್ಟು 1 ಬೌಲು, ಸೇಮ್ ಮೆಜರ್ಮೆಂಟು, ಸಾಲ್ಟು ಸ್ವಲ್ಪ, ಕುಕ್ಕಿಂಗ್ ಸೋಡಾ ಸ್ವಲ್ಪ, ಅಚ್ಚ ಖಾರದ ಪುಡಿ 1/2 ಸ್ಪೂನಷ್ಟು, ಧನಿಯಾನ ಸ್ವಲ್ಪ ಚೂರು ಮಾಡ್ಕೊಂಬಿಡಿ, ಪೂರ್ತಿ ಪೌಡ್ರ್ ಮಾಡಿಬಿಡಿ. ಈರುಳ್ಳಿ ದೊಡ್ಡದಾಗಿ 3-4 ಈರುಳ್ಳಿ ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಅಜ್ವೈನ್ 1 ಚಮಚ ಅಷ್ಟು ಬೇಕಾಗುತ್ತೆ. ಇಷ್ಟನ್ನು ತೆಗೆದಿಟ್ಕೊಂಡು ಒಂದು ತಟ್ಟೆಯಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಧನಿಯಾ ಫ್ಲೇಕ್ಸು, ಅಚ್ಚ ಖಾರದ ಪುಡಿ, ಅಡುಗೆ ಸೋಡಾ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಅಜ್ವೈನ್ 1 ಸ್ಪೂನು, 1.5 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಫಸ್ಟು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಸಾಟಿ ತೊಗೊಳ್ಬೇಕು. ಒಂದು ಸೌಟಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಮೊದಲು ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮೊದಲು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ. ಎಣ್ಣೆ ಬಿಸಿ ಇರುತ್ತೆ, ಅದಕ್ಕೋಸ್ಕರ. ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕೈನಲ್ಲೇ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಕೈನಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಅದಕ್ಕೋಸ್ಕರ. ನಾವು ಹಾಕಿರೋ ಎಣ್ಣೆ ಕಣಕ್ಕೂ ಸೇರಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗಲೇ ಪಕೋಡ ನಮ್ಮದು ಗರಿ ಗರಿಯಾಗಿ ಬರೋದು. ಈ ಪಕೋಡನ 3 ದಿವಸ ಇಟ್ಕೊಂಡು ಮನೆಯಲ್ಲಿ ತಿನ್ಬೋದು. ಒಂದು ಡಬ್ಬಿಲಿ ಹಾಕಿಟ್ರೆ 1 ವಾರ ಗಂಟನೂ ಬೇಕಾದರೆ ಟೀ ಕಾಫಿಗೆ ನಾವು ತಿನ್ಬೋದು. ಪಕೋಡ ತುಂಬ ಟೇಸ್ಟಿಯಾಗಿರುತ್ತೆ, ಈರುಳ್ಳಿ ಪಕೋಡ. ನೋಡಿ, ಈಗ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಈಗ ಈರುಳ್ಳಿ ಹೆಚ್ಕೊಂಡಿದ್ವಲ್ಲ, ಉದ್ದುದಕ್ಕೆ ಈರುಳ್ಳಿ ಹೆಚ್ಕೊಂಡಿದ್ವಿ, ಅದು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟ್ ಹಂಗೆ ಮಿಕ್ಸ್ ಮಾಡಿಬಿಡಿ, ಯಾಕಂದರೆ ಈರುಳ್ಳಿನಲ್ಲಿ ಸ್ವಲ್ಪ ನೀರಂಶ ಇರುತ್ತೆ, ಅದಕ್ಕೋಸ್ಕರ. ನೀರು ಹಾಕಬೇಕಾದ್ರೆ ಅಕಸ್ಮಾತ್ ತೆಳು ಆಗಿಬಿಡ್ಬೋದು, ಅದಕ್ಕೋಸ್ಕರ ಗಟ್ಟಿಗೆ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ. ಸ್ವಲ್ಪ ಕಿವುಚಿ ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಈರುಳ್ಳಿಗೆ ಹೊಂದ್ಕೊಳ್ಳುತ್ತೆ, ಈರುಳ್ಳಿಗೆ ಅಂಟ್ಕೊಳ್ಳುತ್ತೆ, ಆ ಥರ ಆದರೆ ಸಾಕು. ನೋಡಿ, ಈ ಥರ 1-2 ನಿಮಿಷ ಬಿಟ್ಬಿಡಿ ಹಾಗೆ, ಯಾಕಂದರೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಬರುತ್ತೆ, ಅದಕ್ಕೋಸ್ಕರ. ಈಗ ಒಂದು ಬಾಣಲಿನಲ್ಲಿ ಎಣ್ಣೆನ ಕಾಯಕ್ಕಿಡಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ 2 ನಿಮಿಷ ಆಗಿದೆ. ನೋಡಿ, ಸ್ವಲ್ಪ ಸಾಫ್ಟ್ ಆಯಿತು, ಈರುಳ್ಳಿ ಎಲ್ಲ ಸಾಫ್ಟ್ ಆಯಿತು. ಈಗ ನಾವು ಉದ್ದುದಕ್ಕೆ ಹಾಗೆ ಬಿಡಬೇಕು. ನೋಡಿ, ಈರುಳ್ಳಿ ಉದ್ದುದ ಬರೋ ಥರ ಮಾಡಿಕೊಂಡು ಹಂಗೆ ಹಾಕ್ಕೊಳ್ಳಿ.
ಇದು ಶೇಪ್ಲೆಸ್ ಆಗಿರುತ್ತೆ. ಪಕೋಡ ಈರುಳ್ಳಿ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿ ಪಕೋಡ, ಪಕ್ಕದಲ್ಲಿ ಬಿಸಿ ಬಿಸಿ ಕಾಫಿನೋ ಟೀನೋ ಇದ್ದರೆ ಬರೋ ಚಳಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅಷ್ಟೇ ಮಜವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಪಕೋಡ ಬಾಯಿಲಿಟ್ಟರೆ ಕರಗೋಗುತ್ತೆ, ಅಷ್ಟು ಗರಿ ಗರಿಯಾಗಿರುತ್ತೆ. ಫ್ರೆಂಡ್ಸ್, ಎಲ್ಲರೂ ಮಾಡಿ ಮನೇಲಿ ಈ ಥರ ಕರಿದ್ಬಿಟ್ಟು ಚೆನ್ನಾಗಿ ಜೊತೆಯಲ್ಲೇ ಕರಿಬೇವು ಹಾಕ್ಬಿಡಬೇಕು. ಆಗ ಸ್ಮೆಲ್ಲು ಇನ್ನೊಂದು ಸ್ವಲ್ಪ ಘಮ ಘಮ, ತುಂಬ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಒಂದು ವಾರ ತನಕ ಬೇಕಾದರೆ ಡಬ್ಬದಲ್ಲಿ ಇಟ್ಕೊಂಡು ಟೀ ಕಾಫಿಗೆ ನಾವು ತಿನ್ಕೋಬೋದು, ಏನೂ ಆಗೋದಿಲ್ಲ. ಅದೇ ಥರ ಕ್ರಿಸ್ಪಿಯಾಗೇ ಇರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಒಂದು ಚೂರೂ ಬಿಡೋದಿಲ್ಲ, ಆ ಥರ ಖಾಲಿ ಮಾಡ್ತಾರೆ ಎಲ್ಲರೂ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು 1 ಬೌಲು ಕಡಲೆ ಹಿಟ್ಟಲ್ಲಿ 1 ಬೌಲ್ ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ಅಷ್ಟಕ್ಕೆ ಎಷ್ಟು ಸತಿ ನಾವು ಈಗ ಎಣ್ಣೆಗೆ ಹಾಕಿದ್ದೀವಿ. 1 ಪ್ಲೇಟ್ ತುಂಬ ಪಕೋಡ ಬಂದಿದೆ. ನಾನು ಇದನ್ನು 3 ದಿವಸ ಬೇಕಾದ್ರೆ ನಮ್ಮ ಮನೆ ಜನ ಎಲ್ಲ ತಿಂತೀವಿ, ಅಷ್ಟಾಗಿದೆ. ಇದು ತುಂಬ ಈಸಿಯಾಗಿ ಮಾಡ್ಬೋದು, ಎಣ್ಣೆನೂ ಎಳೆಯೋದಿಲ್ಲ ಫ್ರೆಂಡ್ಸ್. ಇದು ನಾವೇನು ಸಾಟಿಗೆ ಹಾಕ್ಕೊಂಡಿದ್ವಿ ಅಷ್ಟೇ ಎಣ್ಣೆ, ಅದರಲ್ಲೇ ಎಣ್ಣೆ ಇರೋದ್ರಿಂದ ಇದಕ್ಕೆ ಮತ್ತೆ ನಾವು ಫ್ರೈ ಮಾಡಬೇಕಾದ್ರೆ ಎಣ್ಣೆ ಎಳೆಯೋದಿಲ್ಲ. ನಾನು ಎಷ್ಟು ಹಾಕಿದ್ದೆ ಅಷ್ಟೇ ಎಣ್ಣೆ ಇದೆ, ಒಂಚೂರು ಕಡಿಮೆ ಆಗಿರ್ಬೋದು ಅಷ್ಟೇ. ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಇದನ್ನು ಮಾಡಿ ಮನೇಲಿ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಇಲ್ಲ. ಇದು ಮುಂಚೆಯಿಂದನೇ ಇದೇ ಥರನೇ ಪಕೋಡ ಮಾಡ್ಕೊಂಡು ಬಂದಿದ್ದು, ಅದೇ ಥರನೇ ಮಾಡಿದ್ದೀನಿ. ಬೇಕಾದರೆ ಇದಕ್ಕೆ ಏನೊಂದು ಸ್ವಲ್ಪ ಕಡಲೆ ಬೀಜನ ಕುಟ್ಬಿಟ್ಟು ಹಾಕ್ಕೋಬೋದು ಜೊತೆಯಲ್ಲಿ. ನೋಡಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿದೆ. ತಿಂತಾ ಇದ್ದರೆ ಇನ್ನೂ ಮತ್ತೆ ಮತ್ತೆ ತಿನ್ನಬೇಕು ಅನಿಸ್ತಾ ಇರುತ್ತೆ. ಫ್ರೆಂಡ್ಸ್, ಮನೇಲಿ ಖಂಡಿತ ಮಾಡಿ, ಎಂಥವರು ಆರಾಮಾಗಿ ಮಾಡ್ಬೋದು. ಇದಕ್ಕೆ ಜಾಸ್ತಿ ಟೈಮು ಕೂಡ ಹಿಡಿಯೋದಿಲ್ಲ. ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ತಿಳಿಸಿ. Thank you friends.